ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಬಹುಪದೋಕ್ತಿಗಳ ಬಗ್ಗೆ ನಾನು ತಿಳಿಸಿದ್ದೆ. ಆಮೇಲೆ ಆ ಬಹುಪದೋಕ್ತಿಗಳ ವಿಧಗಳ ಬಗ್ಗೆ ಆಗಿತ್ತು. ಆ ವಿಧಗಳ ಪೈಕಿ 3 ವಿಧಗಳ ಬಗ್ಗೆ ನಿಮಗೆ ಹೇಳಿದ್ದೆ. ಒಂದು ರೇಖಾತ್ಮಕ ಬಹುಪದೋಕ್ತಿ, ವರ್ಗಾತ್ಮಕ ಬಹುಪದೋಕ್ತಿ ಮತ್ತು ಇನ್ನೊಂದು ಧನಾತ್ಮಕ ಬಹುಪದೋಕ್ತಿ. ಹೌದಲ್ವಾ? ಸರಿ, ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಎಷ್ಟಿರುತ್ತೆ? 1 ಎಷ್ಟು ಡಿಗ್ರಿ ಇರುತ್ತೆ? ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಡಿಗ್ರಿ ಎಷ್ಟಿರುತ್ತೆ? 1 ಇರುತ್ತೆ. ಸರಿ, ವರ್ಗಾತ್ಮಕ ಬಹುಪದೋಕ್ತಿ ಎಷ್ಟಿರುತ್ತೆ? 2 ಡಿಗ್ರಿಯನ್ನ ಹೊಂದಿರುತ್ತೆ. ನೆಕ್ಸ್ಟ್ ಧನಾತ್ಮಕ ಬಹುಪದೋಕ್ತಿ 3 ಡಿಗ್ರಿಯನ್ನ ಹೊಂದಿರುತ್ತೆ ಸರ್. ಹೌದಲ್ವಾ? ರೈಟ್. ಸರಿ, ಈಗ ರೇಖಾತ್ಮಕ ಬಹುಪದೋಕ್ತಿಗೆ ಎಕ್ಸಾಂಪಲ್ ಹೇಳಿ. ಯಾರೋ ಒಬ್ಬರು ಹೇಳಿ. x plus 1 3a square 3a square 3a square sir 3a square ಕೊಡು. 3 square ನೆಕ್ಸ್ಟ್ x plus 1 ಯಾವುದು? x plus 1 ರೈಟ್. ಇದು x plus 1 ಸರಿ ಆಗುತ್ತೆ. x plus 1 ಡಿಗ್ರಿ ಎಷ್ಟಿದೆ ನೋಡಿ? 1 ಡಿಗ್ರಿ ಎಷ್ಟಿದೆ? 1 ಇದೆ. ಹಾಗಾಗಿ ಇದೇನಾಗುತ್ತೆ? ರೇಖಾತ್ಮಕ ಬಹುಪದೋಕ್ತಿ ಆಗುತ್ತೆ. ಸರಿ, ವರ್ಗಾತ್ಮಕ ಬಹುಪದೋಕ್ತಿಗೆ ಎಕ್ಸಾಂಪಲ್ ಹೇಳಿ. 2a square 2a square minus 4 2a square minus 4 ಇದರ ಡಿಗ್ರಿ ಎಷ್ಟು ಹೇಳಿ? 2 ಹಾಗಾಗಿ ಇದೆಂತ ಬಹುಪದೋಕ್ತಿ ಆಗುತ್ತೆ? ವರ್ಗಾತ್ಮಕ ಬಹುಪದೋಕ್ತಿ ಸರ್. ಹೌದಲ್ವಾ? ಸರಿ, ಎಷ್ಟು ಧನಾತ್ಮಕ ಬಹುಪದೋಕ್ತಿಗೆ ಎಕ್ಸಾಂಪಲ್ ಹೇಳಿ. ಯಾರು ಹೇಳಿ? ಧನಾತ್ಮಕ ಬಹುಪದೋಕ್ತಿಗೆ ಎಕ್ಸಾಂಪಲ್ ಹೇಳಿ. minus 3 ಸರಿ, ಘಾತ ಎಷ್ಟಿರಬೇಕು ಹೇಳಿ? ಅಷ್ಟೇ. a ತಗೊಂಡ್ರೆ a ಸ್ಕ್ವೇರ್ 3 a ಕ್ಯೂಬ್ 3 a ಕ್ಯೂಬ್ ಮೊತ್ತದಲ್ಲಿ ಏನಾದ್ರು ಸಂಖ್ಯೆ ಏನಾದ್ರು ಬರ್ಕೊಳ್ಳಿ, ಯಾವ್ದಾರ ಪದಗಳ ಮುಂದೆ ಏನಾದ್ರು ಬರ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಹೌದಲ್ವಾ? ಸರಿ, 3 ಏನಾಗುತ್ತೆ ಅಂತ 3 + 4 ಇದರಲ್ಲಿ ಮಹತ್ತಮ ಘಾತ ಎಷ್ಟಿದೆ? 3 ಎಂತ ಬಹುಪದೋಕ್ತಿ ಆಗುತ್ತೆ? ಆಗುತ್ತಲ್ವಾ? ಸರಿ, ಇದಿಷ್ಟು ನಿಮಗೆ ಹಿಂದಿನ ತರಗತಿಯಲ್ಲಿ ಆಗಿತ್ತು. ಸರಿ, ಇವತ್ತಿನ ಕ್ಲಾಸ್ ಅಲ್ಲಿ ಒಂದು ಬಹುಪದೋಕ್ತಿಯನ್ನ ಕೊಟ್ಟಾಗ ಅದರ ಬೆಲೆನ ಹೇಗೆ ಕಂಡುಹಿಡ್ಕೊಳ್ಳೋದು, ಅದರ ಶೂನ್ಯತೆಗಳನ್ನ ಹೇಗೆ ಕಂಡುಹಿಡ್ಕೊಳ್ಳೋದ್ರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡೋಣ. ಏನ್ ಹೇಳಿದೆ? ಒಂದು ಬಹುಪದೋಕ್ತಿಯನ್ನ ಕೊಟ್ಟಾಗ ಬಹುಪದೋಕ್ತಿಯ ಬೆಲೆಯನ್ನ ಹೇಗೆ ಕಂಡುಹಿಡ್ಕೊಳ್ಳೋದು, ನೆಕ್ಸ್ಟ್ ಅದರ ಶೂನ್ಯತೆಗಳನ್ನ ಹೇಗೆ ಕಂಡುಹಿಡ್ಕೊಳ್ಳೋದು ಅನ್ನೋ ಲೆಕ್ಕಗಳನ್ನ ನಾವು ಇಂದಿನ ತರಗತಿಯಲ್ಲಿ ಮಾಡೋಣ. ಹೌದಲ್ವಾ? ಸರಿ, ಹೇಳಿ ಬರ್ಕೊಳ್ಳಿ. ಬಹುಪದೋಕ್ತಿಯ ಬೆಲೆ. ಸರಿ, ನೋಡಿ, ಲೆಕ್ಕ ಈ ತರ ಇದೆ. ಒಂದು ಬಹುಪದೋಕ್ತಿನ ಇಲ್ಲಿ ಕೊಡ್ತೇನೆ ನಾನು. ಸರಿ, p of x = x plus 4 x plus ಎಷ್ಟಿದೆ? 4. ಎಂತ ಬಹುಪದೋಕ್ತಿ ಇದು? ರೇಖಾತ್ಮಕ ಬಹುಪದೋಕ್ತಿ ಸರ್. ರೇಖಾತ್ಮಕ ಬಹುಪದೋಕ್ತಿ. ಸರಿ, ಇದರಲ್ಲಿ ಏನ್ ಕೇಳ್ತಾರಪ್ಪ ಅಂದ್ರೆ x ಗೆ ಯಾವ್ದಾರ ಒಂದು ಬೆಲೆನ ಕೊಟ್ಟು ಈ x ಬೆಲೆ ಇಷ್ಟ ಆದಾಗ ಈ ಬಹುಪದೋಕ್ತಿಯ ಬೆಲೆ ಎಷ್ಟು ಬರುತ್ತೆ ಅಂತ ನಮಗೆ ಲೆಕ್ಕಗಳನ್ನ ಕೇಳ್ತಾರೆ. ಹೌದಲ್ವಾ? ಸರಿ, x = 2 ಆದಾಗ ಈ ಬಹುಪದೋಕ್ತಿಯ ಬೆಲೆ ಎಷ್ಟು ಬರುತ್ತೆ ಅಂತ ನಿಮಗೆ ಕೇಳ್ತಾರೆ. x ಬೆಲೆ ಹೇಳಕ್ಕಲ್ಲ, ಈ ಬಹುಪದೋಕ್ತಿ ಬೆಲೆ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಅರ್ಥ ಆಗಿದೆಯಾ? ಸರಿ, x = 2 ಆದ ಹಾಕೊಂಡು ನೀವೇ ಮಾಡಬೇಕಾಗುತ್ತೆ. ಈ ಬಹುಪದೋಕ್ತಿಯ ಬೆಲೆಯನ್ನ ಕಂಡುಹಿಡ್ಕೊಳ್ಬೇಕಾಗುತ್ತೆ. ಅರ್ಥ ಆಗಿದೆಯಾ? ಸರಿ, x + 2 ಹಾಕೊಳ್ಳಿ. ನೋಡಿ ಏನು ಬರುತ್ತೆ? x p of 2 x ನ ಬದಲಾಗಿ ಎಷ್ಟು ಹಾಕಬೇಕು ನೀವು? 2 ಹಾಕಬೇಕಾಗುತ್ತೆ. 2 ಪ್ಲಸ್ ಈ ಕಡೆ ಮುಂದಕ್ಕೆ ಎಷ್ಟಿದೆ? 4. ಗಿಡಕ್ಕೆ 4 ಅನ್ನು ಕೂಡಿ ಎಷ್ಟು? ಈ ಬಹುಪದೋಕ್ತಿಯ ಬೆಲೆ ಎಷ್ಟು ಬಂತು? 6. ಹೌದಲ್ವಾ? ಅವ್ರು x ಬೆಲೆ ಏನು ಕೊಡ್ತಾರೋ ಆ ಬೆಲೆಯನ್ನ ಆ ಬಹುಪದೋಕ್ತಿಯಲ್ಲಿ ಆದೇಶಿಸಿದಾಗ ಹಾಕಿದಾಗ ನಮಗೆ ಏನು ಬೆಲೆ ಬರುತ್ತೋ ಅದು ಏನಾಗುತ್ತೆ? ಆ ಬಹುಪದೋಕ್ತಿಯ ಬೆಲೆ ಆಗುತ್ತೆ ಅಲ್ವಾ? ಈ ಲೆಕ್ಕಕ್ಕೆ x ಬೆಲೆ ಅವ್ರು ಏನ್ ಬೇಕಾದ್ರೂ ಕೊಡ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು. x = 2 ಆದ ಬೆಲೆ ಎಷ್ಟು ಬರುತ್ತೆ ಅಂತ ಕೇಳ್ಬೋದು, -2 ಆದ ಬೆಲೆ ಎಷ್ಟು ಬರುತ್ತೆ ಅಂತ ಕೇಳ್ಬೋದು, 10 ಹಾಕೊಂಡ ಬೆಲೆ ಎಷ್ಟು ಬರುತ್ತೆ ಅಂತ ನಿಮಗೆ ಕೇಳ್ಬೋದು. ಅವ್ರು ಯಾವ ಬೆಲೆ ಕೇಳ್ತಾರೋ ಅಥವಾ ಕೊಡ್ತಾರೋ ಆ ಬೆಲೆನ ಆ ಬಹುಪದೋಕ್ತಿಗೆ ಹಾಕ್ಬಿಟ್ಟು ನೀವು ಬೆಲೆನ ಕಂಡುಹಿಡ್ಕೊಂಡಾಗ ಬರುವ ಬೆಲೆ ಏನಾಗುತ್ತೆ? ಆ ಬಹುಪದೋಕ್ತಿಯ ಬೆಲೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ಎಕ್ಸಾಂಪಲ್ ನಂಬರ್ 1. p of x = x plus 4
of x is equal to x plus 4 ಬರ್ಕೊಂಡ್ರಾ Yes, sir. ಎಷ್ಟು ಮಾಡ್ಕೊಳ್ಳಿ x is equal to 2 ಆದಾಗ x is equal to 2 ಆದಾಗ x is equal to 2 ಆದಾಗ ಬಹುಪದೋಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ x is equal to 2 ಆದಾಗ ಬಹುಪದೋಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ ಬಹುಪದೋಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ ಲೆಕ್ಕ ಮಾಡ್ಕೊಳ್ಳಿ ಬಿ ಎನ್ ಎಸ್ ಕೊಟ್ಟು ಎಷ್ಟು ಕೊಟ್ಟಿದ್ದೇನೆ ಎಕ್ಸ್ ಪ್ಲಸ್ 4 ಅನ್ನ ಕೊಟ್ಟಿದೆ ಕೇಳಿರೋದು ಪಿ ಆಫ್ ಎಷ್ಟು 2 ಆಯ್ತಾ ಇದೇ ಲೆಕ್ಕಕ್ಕೆ ನೀವು x is equal to -2 ಹಾಕೊಂಡು ಮಾಡಿ ಇದೇ ಬಹುಪದೋಕ್ತಿ x ನಲ್ಲಿ ಎಷ್ಟು ಹಾಕೊಂಡು ನೀವು -2 p of -2 is equal to question mark ಮಾಡಿ p of -2 is equal to question mark ಪ್ಲಸ್ ಸರ್ ಬರ್ತದೆ ಸರ್ ಪ್ಲಸ್ ಆರ್ ಬರ್ತದೆ ಸರ್ ಮಾಡಿ x ಬೆಲೆ -2 ಹಾಕೊಂಡು ನೀವೇ ಮಾಡ್ಕೊಳ್ಬೇಕಾಗುತ್ತೆ p of -2 ಅನ್ನು ಕಂಡುಹಿಡಿಕೊಳ್ಳಿ चार ಮಾಡ್ತಾರೆ ಕೊಡ್ತಾರೆ x ಆದ್ರೆ ಎಷ್ಟು ಹಾಕಬೇಕು ಎಷ್ಟು ಹಾಕಬೇಕಾಗುತ್ತೆ -2 ನೋಡಿ ಹಾಗಾದ್ರೆ p of -2 is equal to -2 -2 ಪ್ಲಸ್ ಎಷ್ಟಾಗುತ್ತೆ 4 ಸರ್ ಈಗ -2 ಪ್ಲಸ್ 4 ರ ಮೊತ್ತವನ್ನು ಕಂಡುಹಿಡಿಯಬೇಕಾಗುತ್ತೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಲ್ಲಿ ಏನು ಮಾಡಬೇಕಾಗುತ್ತೆ ಕಳೆಯಬೇಕಾಗುತ್ತೆ ಹೌದಲ್ವಾ ಒಂದು ಸಂಖ್ಯೆಗೆ ಪ್ಲಸ್ ಇದೆ ಇನ್ನೊಂದು ಸಂಖ್ಯೆಗೆ ಮೈನಸ್ ಇದೆ ಹಾಗಾಗಿ ಕಳೆಯಬೇಕು 4ರಲ್ಲಿ 7 ಎಷ್ಟು 2 ಹೌದಲ್ವಾ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಪ್ಲಸ್ ಉತ್ತರಕ್ಕೆ ಪ್ಲಸ್ ಬರುತ್ತೆ ಹಾಗಾಗಿ p of -2 ಆನ್ಸರ್ ಎಷ್ಟು ಬರುತ್ತೆ ಪ್ಲಸ್ 2 ಆಗುತ್ತೆ ಅಲ್ವಾ ಈ ರೀತಿ ಮಾಡಬೇಕಾಗುತ್ತೆ ಅದು ಯಾವ ಸಂಖ್ಯೆ ಕೊಡ್ತಾರೋ ಆ ಸಂಖ್ಯೆನ ಹಾಕೊಂಡು ನೀವು ಬೆಲೆಯನ್ನು ಕಂಡುಹಿಡಿಯಬೇಕು ಆಯ್ತಾ ನೆಕ್ಸ್ಟ್ ತಗೊಳ್ಳಿ p of x is equal to 2x cube minus 3x square plus 5x minus ಸ್ವಲ್ಪ ಲೆಕ್ಕ ಬರ್ತದೆ ನೋಡಿ ಮೈನಸ್ 6 x is equal to 2 ಆದಾಗ x is equal to 2 ಆದಾಗ ಬಹುಪದೋಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ x ಮೇಲೆ ಎಷ್ಟು ಹಾಕಬೇಕು ನೀವು 2 ನ ಹಾಕೊಂಡು ನೀವು ಏನು ಮಾಡ್ಕೊಳ್ಬೇಕಾಗುತ್ತೆ ಈ ಬಹುಪದೋಕ್ತಿಯ ಬೆಲೆಯನ್ನು ನೀವು ಕಂಡುಹಿಡಿಯಬೇಕಾಗುತ್ತೆ ಸರ್ x is equal to 2 ಆದಾಗ ನೀವು x ಪ್ಲಸ್ ಎಷ್ಟು ಹಾಕಬೇಕಾಗುತ್ತೆ 2 ಸರ್ 2 ನ ಹಾಕೊಂಡು ನೀವು ಏನು ಮಾಡ್ಕೊಬೇಕು ಲೆಕ್ಕನ ಸ್ವಲ್ಪ ರೂಪಕ್ಕೆ ತರಬೇಕು ಹೌದಲ್ವಾ ಸರ್ ನೋಡಿ ಸರ್ ಎಷ್ಟು ಮಾಡ್ತಾರೆ 2 ನ ಹಾಗೆ ಇಟ್ಕೊಳ್ಳಿ x ನ ಬದಲ ಎಷ್ಟು ಹಾಕಬೇಕು 2 ಅಲ್ವಾ ಸರ್ 2 ಮೇಲ್ಗಡೆ ಎಷ್ಟಿದೆ ಕ್ಯೂಬ್ ಸರಿ ಆಗುತ್ತೆ 2 into 2 ಕ್ಯೂಬ್ ಮೈನಸ್ ಮುಂದಕ್ಕೆ ಹೇಳಿ 3 x ಅಲ್ಲಿ 2 ಹಾಕೊಂಡ್ರೆ 2 ಸ್ಕ್ವೇರ್ ಪ್ಲಸ್ 5 into x ಅಲ್ಲಿ ಎಷ್ಟು 2 ಮೈನಸ್ 6 ಸರ್ ಈಗ ಬೆಲೆನ ಹಾಕೊಂಡಿದ್ದಾಗಿದೆ ಲೆಕ್ಕನ ಸುಲಭ ರೂಪಕ್ಕೆ ತಗೊಂಡು ಮುಂದಕ್ಕೆ ಹೇಳಿ ಸರ್ 2 ನ ಹಾಗೆ ಹಿಡ್ಕೊಂಡು ಇಲ್ಲಿ 2 ಕ್ಯೂಬ್ ಬೆಲೆ ಕಂಡುಹಿಡಿಯಬೇಕು 2 ಕ್ಯೂಬ್ ಬೆಲೆ ಅಂತಂದ್ರೆ 2 3 ಸರಿ ಬರ್ಕೊಂಡು ಗುಣಾಕಾರ ಮಾಡಬೇಕಾಗುತ್ತೆ ಸರ್ 2 ಎಷ್ಟು 2 ಕ್ಯೂಬ್ ಅಂದ್ರೆ 2 into 2 into 2 ಗುಣಿಸ್ಕೊಳ್ಳಿ 8 ಬರುತ್ತೆ ಸರ್ ಎಷ್ಟಾಗುತ್ತೆ 8 ಬರುತ್ತೆ ಸರ್ ಇಲ್ಲಿ ನಾವು ನನಗೆ ಎಷ್ಟು 8 ಆಗುತ್ತೆ ಸರ್ 2 ಕ್ಯೂಬ್ ಬೆಲೆ 8 ಇಂಟು ಈ ಕಡೆ ಎಷ್ಟಿದೆ 2 ಸರ್ 8 ಎಷ್ಟಾಗುತ್ತೆ 10 ಆಗುತ್ತೆ ಸರ್ 8 ಎಷ್ಟಾಗುತ್ತೆ 16 ಆಗುತ್ತೆ ಹೌದಲ್ವಾ 8 16 ಮೈನಸ್ ನೆಕ್ಸ್ಟ್ ಹೇಳಿ 4 ಸರ್ 4 2 ಸ್ಕ್ವೇರ್ ಬೆಲೆ 4 4 ಎಷ್ಟು 12 ಸರ್
ಎಷ್ಟಾಗುತ್ತೆ? ಹನ್ನೆರಡು ಸರ್. ನೆಕ್ಸ್ಟ್ ಮುಂದೆ ಕೇಳಿ. ಪ್ಲಸ್ 7 ಸರ್. 5 ಎಷ್ಟು? 10 ಸರ್. ಗೊತ್ತಾಗುತ್ತೆ. ಕೂಡ್ಬೇಕಾ ಗುಣಿಸ್ಬೇಕಾ? ಸರ್, ಹಾಗೆ ಕೂಡ್ಬೇಕು. 5 ಎಷ್ಟು? 10 ಸರ್. ಮೈನಸ್ 6 ಹಾಗೆ ಇಟ್ಕೊಳ್ಳಿ. Yes, sir. ಅಲ್ವಾ? ಈಗ ನಮಗೆ ಏನಾಯ್ತು? 4 ಸಂಖ್ಯೆಗಳು ಬಂದಿದೆ. ಸರ್ ಈಗ ಇವುಗಳ ಮೊತ್ತವನ್ನ ಮಾಡ್ಕೊಳ್ಬೇಕು. ಸರ್ ಪ್ಲಸ್ ಇರೋವನ್ನ ಕೂಡಿ ಮೈನಸ್ ಇರೋವನ್ನ ಕೂಡಿ ಆಮೇಲೆ ಪ್ಲಸ್ ಮೈನಸ್ ಇರೋವನ್ನ ಕಳಿಬೇಕಾಗುತ್ತೆ ಅಲ್ವಾ? ಪ್ಲಸ್ ಇರೋವನ್ನೆಲ್ಲ ಕೂಡಿ ಮೈನಸ್ ಇರೋವನ್ನೆಲ್ಲ ಕೂಡಿ ಆಮೇಲೆ ನೀವೇ ಮಾಡ್ಕೊಳ್ಬೇಕಾಗುತ್ತೆ, ಪ್ಲಸ್ ಮೈನಸ್ ಅಲ್ಲಿ ಕಳಿಬೇಕಾಗುತ್ತೆ. ಸರಿ, ಪ್ಲಸ್ ಇರೋವನ್ನ ಹೇಳಿ. 16 16 12 ಪ್ಲಸ್ ಇದೆ ಅಲ್ವಾ? Yes, sir. ಎಷ್ಟಾಗುತ್ತೆ? 26. ನೆಕ್ಸ್ಟ್ ಮೈನಸ್ ಇರೋವನ್ನ ಕೂಡಿ 12 ಎಷ್ಟಾಗುತ್ತೆ? 18 ಸರ್. ಮೈನಸ್ 18. ಈಗ ಒಂದು ಸಂಖ್ಯೆ ಪ್ಲಸ್ ಇದೆ, ಇನ್ನೊಂದು ಸಂಖ್ಯೆಗೆ ಮೈನಸ್ ಇದೆ. ಮೈನಸ್ ಇದೆ, ಕಳಿಬೇಕಾಗುತ್ತೆ. Yes, sir. 26 18 ಕಳೀರಿ. 18 ಎಷ್ಟು ಬರುತ್ತೆ? 18 18 ಸರ್ 8 ಸರ್. ಎಷ್ಟಾಗುತ್ತೆ? 8 ಸರ್. 8 ಆಗುತ್ತೆ. ಪ್ಲಸ್ ಎಂಟ ಮೈನಸ್ ಎಂಟ? ಪ್ಲಸ್ ಇದೆ ಸರ್. ಪ್ಲಸ್ ಗೆ ಪ್ಲಸ್ ಇದೆ, ಹಾಗಾಗಿ Yes, sir. Plus, sir. ಪ್ಲಸ್ ಎಂಟ. ಹಾಗಾಗಿ p ಆಫ್ 2 is equal to ನಮಗೆ ಎಷ್ಟು ಬಂತು? ಪ್ಲಸ್ ಪ್ಲಸ್ 8 ಬರುತ್ತೆ. ಸರಿ, ಈ ತರ ನಾವು ಅಲ್ಲಿ ಯಾವ ಬೆಲೆಯನ್ನು ಕೊಟ್ಟಿರ್ತಾರ ಆ ಬೆಲೆನ ಆ ಬಹುಪದೋಕ್ತಿಗೆ ಹಾಕೊಂಡು ನಾವು ಆ ಬಹುಪದೋಕ್ತಿಯ ಬೆಲೆಯನ್ನು ನಾವು ಕಂಡುಹಿಡಿಯಬಹುದು ಅಲ್ವಾ? ಸರಿ, p ಆಫ್ 2 is equal to ಎಷ್ಟು ಬಂತು? 8 ಆಗಿದೆ. ಸರಿ, ಬರ್ಕೊಳ್ಳಿ. ಆಯ್ತನಾ? ಆಯ್ತಾ? ಸರಿ, ಈ ಲೆಕ್ಕ ಆಯ್ತು. ನೆಕ್ಸ್ಟ್ ಇದೇ ಲೆಕ್ಕಕ್ಕೆ p ಆಫ್ ಮೈನಸ್ 2 ಮಾಡಿ. p ಆಫ್ ಮೈನಸ್ 2 ಮಾಡಿ. ಈಗ ಒಂದು ಹೇಳ್ತೀನಿ ನೋಡಿ, ಯಾವಾಗಲೇ ಆಗಲಿ ಋಣ ಸಂಖ್ಯೆಯ ಘಾತ ಸರಿ ಸಂಖ್ಯೆ ಇದ್ರೆ ಅದರ ಬೆಲೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಇದು ಯಾವ ಸಂಖ್ಯೆ ಇದು? ಮೈನಸ್ ಇರೋ ಸಂಖ್ಯೆ ಅಲ್ವಾ? ಮೈನಸ್ ಇರೋ ಸಂಖ್ಯೆಯ ಘಾತ ಸರಿ ಸಂಖ್ಯೆ ಇದ್ರೆ 2 4 6 7 ಈ ತರ ಇತ್ತು ಅಂದ್ರೆ ಅದರ ಬೆಲೆನ ಕಂಡುಹಿಡಿದುಕೊಂಡಾಗ ನಮಗೆ ಆನ್ಸರ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಆದ್ರೆ ಒಂದ್ ವೇಳೆ ಇಲ್ಲಿ ಘಾತ ಬೆಸ ಇದ್ದಾಗ ಏನಾಗುತ್ತೆ? ಆನ್ಸರ್ ನಮಗೆ ಮೈನಸ್ ಬರುತ್ತೆ ಅಲ್ವಾ? ನೋಡಿ, ಮೈನಸ್ 2 ಸ್ಕ್ವೇರ್ ಇದ್ದಾಗ ಏನಾಗುತ್ತೆ? ನಮಗೆ 2 ಸ್ಕ್ವೇರ್ ಬೆಲೆ ಎಷ್ಟು? ಎಷ್ಟು? 2 ಸ್ಕ್ವೇರ್ ಬೆಲೆ ಎಷ್ಟಾಗುತ್ತೆ? ಘಾತ ಏನಾಗಿದೆ? ಮೈನಸ್ ಇದ್ರೂ ಕೂಡ ಘಾತ ಏನಾಗಿದೆ? ಸರಿ ಸಂಖ್ಯೆ ಆಗಿದೆ. ಆನ್ಸರ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಹೌದಲ್ವಾ? ಒಂದ್ ವೇಳೆ ಇದು ಕ್ಯೂಬ್ ಆಗಿದೆ ಏನಾಗುತ್ತೆ ನೋಡಿ? ಮೈನಸ್ ಆಗುತ್ತೆ ಸರ್. 2 ಕ್ಯೂಬ್ ಬೆಲೆ ಎಷ್ಟು? ಮೈನಸ್ 8. ಇಲ್ಲಿ ಘಾತ ಬೆಸ ಆಗಿರೋದ್ರಿಂದ ಉತ್ತರಕ್ಕೆ ಏನಾಗುತ್ತೆ ನಮಗೆ? ಮೈನಸ್ ಇದೆ ಬರುತ್ತೆ. ಹೌದಲ್ವಾ? ಘಾತ ಬೆಸ ಇದ್ದಾಗ ಮೈನಸ್ ಬರುತ್ತೆ, ಘಾತ ಸರಿ ಇದ್ದಾಗ ಏನಾಗುತ್ತೆ ನಿಮಗೆ? ಪ್ಲಸ್ ಬರುತ್ತೆ. ಪ್ಲಸ್ ಬರುತ್ತೆ. ಅರ್ಥ ಆಗಿದೆಯಾ? ಸರಿ ಮಾಡಿ. ಇದೇ ಲೆಕ್ಕಕ್ಕೆ ಮೈನಸ್ ಹಾಕೊಂಡು ಮಾಡೋದು. ಅದೇ ಮಾಡ್ತಾರೆ ಇಲ್ಲೇ ಮೈನಸ್ 2 ಕ್ಯೂಬ್ ಮೈನಸ್ 2 ಸ್ಕ್ವೇರ್ ಮೈನಸ್ 2 ಹಾಕೊಂಡ್ತೀನಿ. ಮಿಕ್ಕಿದ್ದು ನೀವು ಮಾಡ್ತಾ ಇರಿ. ಆಯ್ತಾ? ಮಾಡ್ತೀರಾ? ಬನ್ನಿ, ಇಲ್ಲಿ ಬಂದು ಯಾರು ಮಾಡ್ತಾರ? ಕೊಡ್ತಾರೆ. ತಪ್ಪಾದ ಪರವಾಗಿಲ್ಲ, ಬನ್ನಿ ಮಾಡ್ತೀರಾ? ಬರ್ಬೇಕು ಬೇಗ. ಈ ಕಡೆ ಎಲ್ಲಿದೆ ಅದು? 2 ಕ್ಯೂಬ್ ಬೆಲೆ ಕಂಡುಹಿಡ್ಕೊಳ್ಳೋದು.
2 ಗುಣಿಸ್ಕೊಳ್ಳೋದು, ಇಲ್ಲಿ 2 ಸ್ಕ್ವೇರ್ ಬೆಲೆ ಕಂಡುಹಿಡ್ಕೊಳ್ಳೋದು, 3 ಗುಣಿಸ್ಕೊಳ್ಳೋದು, ಮತ್ತೆ ಬಂದಿರೋ ಆನ್ಸರ್ಗಳನ್ನ ಏನ್ ಮಾಡ್ಕೋಬೇಕು, ಪ್ಲಸ್ ಎರವನ್ನ ಕೂಡಿ ಮೈನಸ್ ಎರವನ್ನ ಕೂಡಿ ಪ್ಲಸ್ ಮೈನಸ್ ಎರವನ್ನ ಕಳಿಬೇಕಾಗುತ್ತೆ. ಅಷ್ಟೇ ಆನ್ಸರ್. ಮತ್ತೆ ಹೋಗಿದೆ ಹೇಳ್ಕೊಡ್ತೀವಿ ಮಾಡೋಣ, ತಪ್ಪಾದ್ರೆ ಮತ್ತೆ ಹೇಳ್ಕೊಡೋಣ, ಅಷ್ಟು ಬರ್ಬೇಕಿಲ್ಲ ಮಾಡಿ. ಎಷ್ಟಮ್ಮ 2 ಕ್ಯೂಬ್ ಬೆಲೆ ಎಷ್ಟಮ್ಮ? ಸರಿ ಇದ್ದಾವೆ. ಪ್ಲಸ್ 16 ಮೈನಸ್ 16 ಎಷ್ಟು ಬರುತ್ತೆ? ಮೈನಸ್ 16. ಸರಿ ನೆಕ್ಸ್ಟ್ ಸರಿ ನೆಕ್ಸ್ಟ್ ಬರುತ್ತಾ? ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್. 5 ಎಷ್ಟು? 10. ರೈಟ್. ನೆಕ್ಸ್ಟ್ ಮೈನಸ್ 6. ಮೈನಸ್ 6 ಕಣಮ್ಮ. ಈ ಎಲ್ಲವಕ್ಕೂ ಮೈನಸ್ ಇದೆಯಲ್ವಾ, ಏನ್ ಮಾಡ್ತೀರಾ? ಕಳಿತೀರಾ? ಕೂಡ್ತೀವಿ ಸರ್. ಒಂದೇ ಚಿಹ್ನೆ ಇದೆ ಅಂದ್ರೆ ನೀವೇ ಮಾಡ್ಬೇಕಾಗುತ್ತೆ, ಕೂಡ್ಬಿಟ್ಟು ಅದೇ ಚಿಹ್ನೆನ ಉತ್ತರಕ್ಕೆ ಇರಬೇಕಾಗುತ್ತೆ. ಎಲ್ಲ ಸಂಖ್ಯೆಗಳನ್ನು ಕೂಡ್ಬೇಕಾಗುತ್ತೆ. ಕೂಡಿ ಸರಿ ಅಷ್ಟು ಕೂಡಿ. ಹೌದು. ಎಷ್ಟು ಬಂತ ಇದು ಮಾಡಿ, ಎಷ್ಟು ಬಂದಿದೆ ನೋಡಿ ಆನ್ಸರ್. ಎಲ್ಲ ಸಂಖ್ಯೆಗಳನ್ನು ಕೂಡಿ ಸರಿ. ಮೈನಸ್ ಎಷ್ಟು? ಬೇರೆ ಚೆಕ್ ಮಾಡಿ, ಬೇರೆ ಮಾಡಿ. ಕೂಡಮ್ಮ, ಉಷ್ಣ ಕೂಡಮ್ಮ. 14 ನಿಮಿಷ ಇದೆ. 28 28 38 38 ಎಷ್ಟಾಗುತ್ತೆ? 44. ಮೈನಸ್ 44 ಎಷ್ಟಾಗುತ್ತೆ? ಮೈನಸ್ 44. ಸರಿ ಮಕ್ಕಳು ಬೇರೆ ಬರ್ಕೊಳ್ಳಿ. ಆಗಿದೆಯಾ? ಸರಿ, ಇಲ್ಲಿವರೆಗೂ ನಿಮಗೆ ಒಂದು ಬಹುಪದೋಕ್ತಿಯನ್ನ ಕೊಟ್ಟು ಆ ಬಹುಪದೋಕ್ತಿಯ ಬೆಲೆಯನ್ನ ಹೇಗೆ ಕಂಡುಹಿಡ್ಕೊಳ್ಬೇಕು ಅನ್ನೋ ಲೆಕ್ಕಗಳನ್ನ ನಿಮಗೆ ಮಾಡಿಸಿದೆ, ಹೌದಲ್ವಾ? ಈಗ ನೆಕ್ಸ್ಟ್ ಹೆಡಿಂಗ್ ಬಂದ್ಬಿಟ್ಟು ಬರ್ಕೊಳ್ಳಿ, ಬಹುಪದೋಕ್ತಿಯ ಶೂನ್ಯತೆ. ವೆರಿ ಇಂಪಾರ್ಟೆಂಟ್. ಬಹುಪದೋಕ್ತಿಯ ಶೂನ್ಯತೆ. ಸರ್ ನೋಡಿ, ಫಸ್ಟ್ ಒಂದು ಲೆಕ್ಕ ತೋರಿಸ್ಬಿಡ್ತೇನೆ ನಿಮಗೆ. ಶೂನ್ಯ ಅಂದ್ರೇನು? ಅಥವಾ ಬಹುಪದೋಕ್ತಿಯ ಶೂನ್ಯ ಅಂದ್ರೆ ಬಹುಪದೋಕ್ತಿಯ ಬೆಲೆ 0 ಯಾವಾಗ ಬರುತ್ತೋ, ಬಹುಪದೋಕ್ತಿಯ ಬೆಲೆ 0 ಯಾವಾಗ ಬರುತ್ತೋ ಆ ಬೆಲೆಯನ್ನ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿ ನಾವು ಕರಿತೀವಿ. ನೋಡಿ, ಈಗ ಒಂದು ಎಕ್ಸಾಂಪಲ್ ಇದೆ. c(x) ಕೊಟ್ಟು ಒಂದು ಬಹುಪದೋಕ್ತಿಯನ್ನ ಕೊಡ್ತೀನಿ, x + 2 ಅನ್ನೋ ಒಂದು ಬಹುಪದೋಕ್ತಿಯನ್ನ ಕೊಟ್ಟಿದ್ದೀನಿ, ಹೌದಲ್ವಾ? ಸರ್, ಈಗ x ಆದ್ರೆ ಯಾವ ಬೆಲೆ ಹಾಕೊಂಡಾಗ ಈ ಬಹುಪದೋಕ್ತಿಯ ಬೆಲೆ 0 ಆಗುತ್ತೆ? 2 ಹಾಕಿದಾಗ 2 4 ಆಗುತ್ತಲ್ಲ. 2 ಹಾಕೊಂಡ್ರೆ 2 + 2 ಎಷ್ಟು? 4. 0 ಬಂತ ನನಗೆ? ಇಲ್ಲ. ಮೈನಸ್ 2 ಹಾಕಬೇಕಲ್ವಾ? ನೋಡಿ, ಈಗ x ಜಾಗದಲ್ಲಿ ನಾವು -2 ಹಾಕೊಂಡಾಗ ಏನಾಯ್ತು? -2 ಪ್ಲಸ್ ಆ ಕಡೆ ಎಷ್ಟಿದೆ? +2. 2 ಕೂಡ ಏನಾಗುತ್ತೆ? ಕ್ಯಾನ್ಸಲ್. ಆನ್ಸರ್ ಎಷ್ಟು ಬಂತು? 0 ಬಂತಲ್ವಾ? ಒಂದು ಬಹುಪದೋಕ್ತಿಯ ಬೆಲೆ 0 ಯಾವಾಗ ಬರುತ್ತೋ, ಬಹುಪದೋಕ್ತಿಯ ಬೆಲೆ 0 ಯಾವ ಬೆಲೆ ಹಾಕೊಂಡಾಗ, x ನ ಬೆಲೆ ಯಾವ ಬೆಲೆ ಹಾಕೊಂಡಾಗ ಬಹುಪದೋಕ್ತಿಯ ಬೆಲೆ 0 ಆಗುತ್ತೋ ನಾವು ಆ x ನ ಬೆಲೆಯನ್ನ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ. ಹಾಗಾದ್ರೆ ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು? -2. ಯಾಕಂದ್ರೆ -2 ಹಾಕೊಂಡಾಗ ಏನಾಗುತ್ತೆ? ಈ ಬಹುಪದೋಕ್ತಿ 0 ಆಯ್ತು, ಈ ಬೆಲೆ ಎಷ್ಟಾಯ್ತು? 0 ಆಯ್ತು. ಹಾಗಾಗಿ ಈ ಬೆಲೆಯನ್ನ ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿ ನಾವು ಕರಿತೀವಿ. ಅರ್ಥ ಆಗ್ತಿದೆಯಾ? ಹೇಳ್ತೀವಿ, ಬಹುಪದೋಕ್ತಿಯ ಯಾವ ಬೆಲೆಗೆ ಬಹುಪದೋಕ್ತಿಯ ಬಹುಪದೋಕ್ತಿಯ ಬೆಲೆ 0 ಆಗುತ್ತದೆಯೋ ಆ ಬೆಲೆಯನ್ನ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಮುಂದೆ ಬರ್ಕೊಳ್ಳಿ. ಚರಾಕ್ಷರದ ಯಾವ ಬೆಲೆಗೆ
ಚರಾಕ್ಷರದ ಯಾವ ಬೆಲೆಗೆ ಬಹುಪದೋಕ್ತಿಯ ಬೆಲೆ ಬಹುಪದೋಕ್ತಿಯ ಬೆಲೆ ಸೊನ್ನೆಯಾಗುತ್ತದೆಯೋ ಆ ಬೆಲೆಯನ್ನು ಬಹುಪದೋಕ್ತಿಯ ಶೂನ್ಯತೆ ಎನ್ನುವರು. ಆ ಬೆಲೆಯನ್ನು ಬಹುಪದೋಕ್ತಿಯ ಶೂನ್ಯತೆ ಎನ್ನುವರು. ಬಹುಪದೋಕ್ತಿಯ ಶೂನ್ಯತೆ ಎನ್ನುವರು. ಸರ್ ಬರ್ಕೊಳ್ಳಿ. ಲೆಕ್ಕ ಮಾಡ್ಕೊಳ್ಳಿ. x is equal to -2 ಅಂತ ಬರ್ಕೊಳ್ಳಿ. x is equal to -2. ಸರ್ ಲೆಕ್ಕ ಬರ್ಕೊಳ್ಳಿ. ಲೆಕ್ಕ ಬರ್ಕೊಂಡು ಕೆಳಗಡೆ ಆನ್ಸರ್ ಆದ್ಮೇಲೆ ಮುಂದೆ ಬರ್ಕೊಳ್ಳಿ. x is equal to -2 ಆದಾಗ x is equal to -2 ಆದಾಗ p of x ಬಹುಪದೋಕ್ತಿಯು ಶೂನ್ಯತೆಯಾಗಿದೆ. p of x ಬಹುಪದೋಕ್ತಿಯು ಶೂನ್ಯತೆಯಾಗಿದೆ. ಆಯ್ತಾ? ಒಂದಷ್ಟೇ ಕಥೆ. ಈ ಕೆಳಗಿನವುಗಳು ಅವು ಕಳೆದರು ಸೂಚಿಸಿರುವ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರೀಕ್ಷಿಸಿ. ಶೂನ್ಯತೆಗಳೇ ಎಂದು ಪರೀಕ್ಷಿಸಿ. ಶೂನ್ಯತೆಗಳೇ ಎಂದು ಪರೀಕ್ಷಿಸಿ. ಸರಿ, p of x is equal to 3x plus 1. x is equal to -1/3. x is equal to -1/3. ಸರಿ ನೋಡಿ, ಈ ಕಡೆ ಈಗ ಬಹುಪದೋಕ್ತಿ ಯಾರಿದೆ? 3x plus 1. 3x plus 1. ಕೀಳಿರೋ ಬೆಲೆ ಯಾವುದು? p x is x equal to -1/3. ಅವರೇ ಏನ್ ಕೇಳಿದಾರಪ್ಪ ಅಂದ್ರೆ ಈ ಬಹುಪದೋಕ್ತಿಯು ಈ ಬೆಲೆ ಹಾಕೊಂಡ ಶೂನ್ಯತೆ ಆಗುತ್ತೋ ಇಲ್ವೋ ಅಂತ ನೀವೇ ಮಾಡ್ಕೊಳ್ಬೇಕಾಗುತ್ತೆ, ಪರೀಕ್ಷೆಯನ್ನು ಮಾಡ್ಬೇಕಾಗುತ್ತೆ. x plus -1/3 ಹಾಕೊಂಡು ಲೆಕ್ಕ ಮಾಡಿ ಈ ಬಹುಪದೋಕ್ತಿಯ ಬೆಲೆಯನ್ನ ಕಂಡುಹಿಡ್ಕೊಳ್ಳಿ. 0 ಬಂತು ಅಂದ್ರೆ ಇದು ಶೂನ್ಯತೆ ಆಗಿದೆ ಅಂತ ಆಗುತ್ತೆ. 0 ಬಂದಿಲ್ಲ ಅಂತಂದ್ರೆ ಈ ಬೆಲೆಯು ಈ ಬಹುಪದೋಕ್ತಿಯ ಶೂನ್ಯತೆ ಎಲ್ಲ ಅಂತ ಆಗುತ್ತೆ. ಹೌದಲ್ವಾ? ಸರಿ, ಲೆಕ್ಕ ಮಾಡೋಣ. x ನ ಜಾಗದಲ್ಲಿ ಎಷ್ಟು ಹಾಕಬೇಕು ಹೇಳಿ? -1/3. -1/3. ಹಾ, is equal to ಈಗ 3 into ಎಷ್ಟು?
ಮೈನಸ್ 1/3 ಮುಂದಕ್ಕೆ ಏನಿದೆ ಪ್ಲಸ್ 1 ಪ್ಲಸ್ 1 ಹಾಗೆ ಇಟ್ಕೊಳ್ಳಿ. ಸರ್ ಎಷ್ಟು ಮಾಡ್ಬೋದು ನೋಡಿ. ಇದು ಏಕಪದೋಕ್ತಿ, ಅಂಶದಲ್ಲಿ 3 ಇದೆ, ಛೇದದಲ್ಲಿ ಅದು ಕೂಡ ಎಷ್ಟಿದೆ 3 ಇದೆ. 2 ಕೂಡ ಏನಾಗುತ್ತೆ ಕ್ಯಾನ್ಸಲ್ ಕ್ಯಾನ್ಸಲ್ ಎಷ್ಟು 2 ಬರುತ್ತೆ ಸರ್. ಎಷ್ಟು ಉಳಿತು? ಒಂದು ಮೈನಸ್ ಮೈನಸ್ 1 ಮೈನಸ್ 1 ಆ ಕಡೆ ಎಷ್ಟಿದೆ ಮೈನಸ್ ಪ್ಲಸ್ 1 ಸರಿ, ಮೈನಸ್ 1 ಪ್ಲಸ್ 1 ಏನಾಗುತ್ತೆ ಮೈನಸ್ 0 ಅನ್ನೋದು ಗೊತ್ತಾ ಸರ್? ಏನಾಗುತ್ತೆ ಶೂನ್ಯ ಆಗುತ್ತೆ ಸರ್. ಪ್ಲಸ್ 1 ಕ್ಯಾನ್ಸಲ್ ಆನ್ಸರ್ ಎಷ್ಟು ಬರುತ್ತೆ ಶೂನ್ಯ ಆಗುತ್ತೆ ಸರಿ, 0 ಬಂತು ಅಂದ್ರೆ ಮೈನಸ್ 1/3 ಅನ್ನ ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿ ನಾವು ಕರಿತೀವಿ ಹೌದಲ್ವಾ. ಸರಿ, ಮೈನಸ್ 1/3 ಇದು ಬಹುಪದೋಕ್ತಿಯ ಶೂನ್ಯತೆಯಾಗಿದೆ. ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಹೌದಲ್ವಾ. ಸರಿ, ಬರ್ಕೊಳ್ಳಿ. ಮೈನಸ್ 1/3 ಏನಾಗುತ್ತೆ ಈ ಬಹುಪದೋಕ್ತಿಯ ಶೂನ್ಯತೆ ಆಗುತ್ತೆ. ಆಯ್ತನಮ್ಮ. ಅರ್ಥ ಆಗಿದ್ರೆ ನಿಮಗೆ ಇದು ಎಸ್ ಸರ್. ಅರ್ಥ ಆಗಿಲ್ಲ ಅಂತ ಹೇಳಿ ಇಲ್ಲಿ ಒಂದು ಬಹುಪದೋಕ್ತಿನ ಕೊಡ್ತಾರೆ, ಒಂದು ಬೆಲೆನ ಕೊಟ್ಬಿಟ್ಟು ಶೂನ್ಯತೆ ಆಗಿದೆಯೋ ಇಲ್ವೋ ಅಂತ ಕೇಳ್ತಾರೆ. ನೀವೇನ್ ಮಾಡ್ಬೇಕು, ಈ ಈ ಬೆಲೆಯನ್ನ ಬಹುಪದೋಕ್ತಿಗೆ ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ಬೆಲೆನ ಕಂಡುಹಿಡ್ಕೊಳ್ಬೇಕು. 0 ಬಂತು ಅಂದ್ರೆ ಇದು ಶೂನ್ಯತೆ ಅಂತ ಹೇಳಿ, 0 ಬರಲಿಲ್ಲ ಅಂತಂದ್ರೆ ಮೈನಸ್ 1/3 ಈ ಬಹುಪದೋಕ್ತಿಯ ಶೂನ್ಯತೆ ಹೇಳ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಇನ್ನೊಂದು ಲೆಕ್ಕ ತಗೊಂಡ್ರಿ, ಈಸಿ ಇದೆ. P of x is equal to x square minus 1. ಇಲ್ಲಿ ನಿಮಗೆ ಎರಡು ಬೆಲೆಗಳನ್ನ ಕೇಳಿದ್ದಾರೆ, ಒಂದು ಪ್ಲಸ್ 1 ಇನ್ನೊಂದು ಮೈನಸ್ 1. ನೀವು ಎರಡು ಲೆಕ್ಕ ಮಾಡಬೇಕು. ಎಷ್ಟು ಲೆಕ್ಕ ಮಾಡಬೇಕು? ಸರಿ, x ಬೆಲೆ 1 ಹಾಕೊಂಡು ಒಂದ್ಸಲ ನೀವು ಲೆಕ್ಕ ಮಾಡಬೇಕು. x ಬೆಲೆ ಮೈನಸ್ 1 ಹಾಕೊಂಡು ನೀವು ಏನು ಮಾಡ್ಕೊಳ್ಬೇಕು, ಮತ್ತೊಂದು ಬೆಲೆನ ಕಂಡುಹಿಡ್ಕೊಂಡ್ಬಿಟ್ಟು ಇದು ಶೂನ್ಯತೆ ಆಗಿದ್ರೆ ಇದು ಶೂನ್ಯತೆ ಅಂತ ಹೇಳಿ, ಇದಾಗಿದೆ ಇದು ಶೂನ್ಯತೆ ಅಂತ ಹೇಳಿ, ಎರಡು ಕೂಡ ಶೂನ್ಯತೆ ಆಗಿದ್ರೆ ಎರಡು ಕೂಡ ಶೂನ್ಯತೆ ಅಂತ ನೀವು ಹೇಳ್ಬೇಕಾಗುತ್ತೆ. ಸರಿ, ಎರಡಕ್ಕೂ ಕೂಡ ನೀವು ಏನು ಮಾಡ್ಕೊಳ್ಬೇಕು, ಪರೀಕ್ಷೆ ಮಾಡಬೇಕು. ಮಾಡಿ ಸರ್. ಪಿ ಆಫ್ ಎಕ್ಸ್ ಅಲ್ಲಿ ಅವೆರಡು ಸಂಖ್ಯೆ ವಾಪಸ್ 1 ಹಾಕೋಬೇಕು. ಫಸ್ಟ್ ಪ್ಲಸ್ 1 ಹಾಕೊಳ್ಳಿ, ಬೆಲೆನ ಕಂಡುಹಿಡ್ಕೊಳ್ಳಿ. ಆಮೇಲೆ ಮೈನಸ್ 1 ಹಾಕೊಂಡು ಬೆಲೆ ಕಂಡುಹಿಡ್ಕೊಳ್ಬೇಕು. ಮೊದಲು ಪ್ಲಸ್ 1 ಹಾಕೊಂಡು ಮಾಡಿ, ಎಕ್ಸ್ಟ್ರಾದಲ್ಲಿ 1 ಹಾಕೋಬೇಕು, ಬೆಲೆ ಕಂಡುಹಿಡ್ಕೊಳ್ಳಿ. 0 ಅಂದ್ರೆ ಶೂನ್ಯತೆ ಅಂತ ಹೇಳಿ, 0 ಆಗಿಲ್ಲ ಅಂದ್ರೆ ಶೂನ್ಯತೆ ಅಲ್ಲ ಅಂತ ಹೇಳ್ಬೇಕಾಗುತ್ತೆ. ರೈಟ್, ಬೇಗ ಮಾಡಿ. ಮೊದಲೇ ಆಗಲಿ ಫಸ್ಟ್ ಒನ್. ಸರ್. ಶೂನ್ಯತೆ ಆಗಲ್ಲ ಸರ್. ಪಿ ಆಫ್ ಸರ್ ಮೈನಸ್ 1 ಶೂನ್ಯತೆ ಆಗ್ತದೆ. ಮೈನಸ್ 1 ಆಗುತ್ತೆ ಸರ್. ಪ್ಲಸ್ 1 ಆಗಲ್ಲ ಸರ್. 1 ಹಾಕೊಂಡ್ರೆ 1 ಸ್ಕ್ವೇರ್ ಮೈನಸ್ 1. ಎಸ್ ಸರ್. 1 ಸ್ಕ್ವೇರ್ ಅಂದ್ರೆ ಒಂದೇ, ಮೈನಸ್ 1 ಒಂದರಲ್ಲಿ 1 ಅನ್ನ ಕಳೆದ್ರೆ 0 ಬಂತು, ಹಾಗಾಗಿ ಇದು ಶೂನ್ಯತೆ ಆಗುತ್ತೆ. ಎಸ್ ಸರ್. 1 ಆಯ್ತು ಹೌದಲ್ವಾ. ಇನ್ನೊಂದು ನೋಡಿ, ಎರಡನೇದು ಪಿ ಆಫ್ ಮೈನಸ್ 1 ಇಸ್ ಈಕ್ವಲ್ ಟು ಹೇಳಿ ಮೈನಸ್ 1 ಸ್ಕ್ವೇರ್ ಮೈನಸ್ 1. ಸರಿ, ಮೈನಸ್ 1 ಸ್ಕ್ವೇರ್ ಬೆಲೆ ಕೂಡ ಎಷ್ಟು, ಪ್ಲಸ್ 1. ಆ ಕಡೆ ಏನಿದೆ ಮೈನಸ್ ಮೈನಸ್ 1. 1 ಮೈನಸ್ 1 ಅಂದ್ರೆ 0 ಇದು ಕೂಡ 0 ಮಾಡ್ಬಿಡ್ತು. ಹಾಗಾಗಿ ಎರಡು ಬೆಲೆ ಹಾಕೊಂಡಾಗಲೂ ಕೂಡ ನಮಗೆ ಬಹುಪದೋಕ್ತಿಯ ಬೆಲೆ 0 ಬಂತು. ಇದಕ್ಕೂ 0 ಬಂತು, ಇದಕ್ಕೂ ಕೂಡ 0 ಬಂತು. ಹಾಗಾಗಿ ಈ ಎರಡು ಸಂಖ್ಯೆಗಳು ಕೂಡ ಈ ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ ಹೌದಲ್ವಾ. ಪ್ಲಸ್ 1 ಕೂಡ ಶೂನ್ಯತೆ ಆಗುತ್ತೆ, ಮೈನಸ್ 1 ಕೂಡ ಶೂನ್ಯತೆ ಆಗುತ್ತೆ. ಅರ್ಥ ಆಗಿದೆಯಾ? ಸರ್, ಇವತ್ತಿನ ಕ್ಲಾಸ್ಗೆ ಇಷ್ಟು ಸಾಕು ಆಯ್ತಾ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಈ ಬಹುಪದೋಕ್ತಿಯ ಬೆಲೆಯನ್ನ ಕಂಡುಹಿಡ್ಕೊಳ್ಳೋದು ಮತ್ತೆ ಈ ಬಹುಪದೋಕ್ತಿಯನ್ನ ಕೊಟ್ಬಿಟ್ಟು ಈ ಬೆಲೆಗಳನ್ನ ಹಾಕೊಂಡಾಗ ಅದು ಶೂನ್ಯತೆ ಆಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋ ಲೆಕ್ಕಗಳನ್ನ ನಾವು
ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ. ಅರ್ಥ ಆಗಿದೆಯಾ? ಅರ್ಥ ಆಗಿಲ್ವಾ? Yes, sir. ಸರಿ ಬರ್ಕೊಳ್ಳಿ ಹೋಮ್ವರ್ಕ್. ಬರ್ಕೊಳ್ಳಿದ್ದಾಗಿದೆಯಾ? Yes, sir. ಸರಿ ಅಭ್ಯಾಸ 2.2ರಲ್ಲಿ ಅಭ್ಯಾಸ 2.2ರಲ್ಲಿ ಅದರಲ್ಲಿ ಮೂರನೇ ಮೇನಲ್ಲಿ ನೋಡಿ, ಈ ಕೆಳಗಿನವುಗಳೆಲ್ಲರೂ ಸೂಚಿಸಿರುವ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರೀಕ್ಷೆ ಮಾಡಿ ಅಂತೇಳಿ ಆಮೇಲಿದೆ. ಅದನ್ನ ಮೊದಲನೇ ಲೆಕ್ಕ ಮತ್ತೆ ಮೂರನೇ ಲೆಕ್ಕಗಳನ್ನ ಮಾಡಿಸಿದ್ದೇನೆ. ನೀವೇನ್ ಮಾಡ್ಬೇಕು? 2 3 ಮತ್ತೆ 4 2 ಮತ್ತೆ 3 ಮತ್ತೆ 4 ಈ ಮೂರು ಲೆಕ್ಕಗಳನ್ನ ನಾಳೆ ಬರ್ಬೇಕಾದ್ರೆ ಮಾಡ್ಕೊಂಡು ಬರ್ಬೇಕು. ಅರ್ಥ ಆಗಿದೆಯಾ? ಸರಿ.